ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಜನಗಳೇ, ಮಾತೆಯರೇ, ನಿಮಗೆಲ್ಲ ಶರಣು ಶರಣಾರ್ಥಿಗಳು. ಜೀವನ ದರ್ಶನ ಪ್ರವಚನ ನೀವು ಹೆಚ್ಚಾಗಿ ಕೇಳಿರುವಂತಹ ಶಬ್ದ ಪ್ರವಚನ. ಒಂದೊಂದು ಸಿದ್ಧಾಂತಗಳನ್ನು ಮಂಡನೆ ಮಾಡುವಾಗ ಕೊನೆಗೆ ಅದಕ್ಕೆ ಪ್ರವಚನ ಅಂತಾರೆ. ಯಾವುದೇ ಧರ್ಮದವರು ಪ್ರವಚನ ಅಂತಾನೆ ಕರೀತಾರೆ. ಇದು ಸಂಸ್ಕೃತದ ಶಬ್ದ. ಏನು ಪ್ರವಚನ ಅಂದ್ರೆ? ಪ್ರವಚನ ಅಂದ್ರೆ ವ್ಯಾಖ್ಯಾನ. ಪ್ರವಚನ ಅಂದ್ರೆ ವಿವರಣೆ. ಪ್ರವಚನ ಅಂದ್ರೆ ಉತ್ತಮ ನುಡಿಗಳು, ಮಾತುಗಳು. ಪ್ರಕೃಷ್ಟಂ ವಚನಂ ಪ್ರವಚನಂ ಅಂತ. ಸುಳ್ಳು ನುಡಿಗಳು ಅಂತಲೂ ಕರೀತಾರೆ. ಒಳ್ಳೆಯ ಮಾತುಗಳನ್ನ ಕೇಳೋದು. ಅದು ನಮ್ಮ ದೇಶದ ಸಂಸ್ಕೃತಿ. ಒಳ್ಳೆಯ ಮಾತುಗಳನ್ನು ಕೇಳ್ತಾ ಬಂದಿರೋದು. ಈ ಪ್ರವಚನ ಸತ್ಯಯುಗದಲ್ಲೂ ನಡೀತಿತ್ತು, ದ್ವಾಪರದಲ್ಲಿಯೂ ನಡೆಯುತ್ತಿತ್ತು, ತ್ರೇತಾಯುಗದಲ್ಲಿ ನಡೆಯುತ್ತಿತ್ತು, ಈಗಲೂ ಕೂಡ ನಡೀತಾ ಇದೆ ಕಲಿಯುಗದಲ್ಲಿ. ಪ್ರವಚನವನ್ನ ಎಲ್ಲರೂ ಕೇಳಬೇಕು. ಎಲ್ಲರೂ ಕೇಳುವಂತಹ ವಿಚಾರಗಳನ್ನ ಪ್ರವಚನಕಾರರು ಹೇಳಬೇಕು. ಪ್ರವಚನವನ್ನ ಎಲ್ಲರೂ ಕೇಳಬೇಕು. ಎಲ್ಲರೂ ಕೇಳುವಂತಹ ವಿಚಾರಗಳನ್ನ ಪ್ರವಚನ ಮಾಡತಕ್ಕಂಥವ್ರು ಹೇಳಬೇಕು. ಒಂದು ಯಾವುದಾದ್ರೂ ಮತಕ್ಕೆ ಮೀಸಲಾಗಿರುವಂತಹದ್ದನ್ನ ಹೇಳಬಾರದು. ಅದನ್ನ ಎಲ್ಲರೂ ಸ್ವೀಕರಿಸಿರ್ಬೇಕು. ಎಲ್ಲರೂ ಸ್ವೀಕರಿಸುವಂತಹ ವಿಚಾರವೇ ಪ್ರವಚನ. ಅದನ್ನ ಒಂದು ವರ್ಗದವರು ಸ್ವೀಕಾರ ಮಾಡ್ತಾರೆ, ಉಳಿದ ವರ್ಗದವರು ಬಿಡ್ತಾರೆ ಅಂತಂದ್ರೆ ಅದಕ್ಕೆ ಬಹುಶಃ ಪ್ರವಚನ ಅನ್ಲಿಕ್ಕೆ ಆಗೋದಿಲ್ಲ. ಪ್ರವಚನವನ್ನ ಎಲ್ಲರೂ ಕೇಳಬೇಕು. ಯಾರು ಹೇಳಬೇಕು? ಯಾರಾದರೂ ಹೇಳ್ಬೋದು. ಅದನ್ನು ಸ್ವಾಮಿಗಳಾದವರೇ ಹೇಳಬೇಕು, ಸನ್ಯಾಸಿಗಳಾದವರೇ ಹೇಳಬೇಕು ಅಂತೇನಿಲ್ಲ. ಯಾರಿಗೆ ಪ್ರವಚನ ಮಾಡಲಿಕ್ಕೆ ಬರ್ತದೆ ಅವರೆಲ್ಲರೂ ಅದನ್ನು ಹೇಳ್ಬೋದು. ಅದನ್ನು ನಾವೇ ಹೇಳಬೇಕಂತೇನಿಲ್ಲ, ನೀವು ಹೇಳ್ಬೋದು. ಒಂದು ತಿಂಗಳಾದ ಮೇಲೆ ನೀವು ಹೇಳ್ತೀನಿ ಅಂದ್ರೆ ನಿಮಗೆ ಅವಕಾಶ ಕೊಡ್ತೀವಿ ನಾವು. ಆದ್ರೆ ನೆನಪಿನಾಗಿರ್ಲಿ, ಎಲ್ಲರೂ ಕೇಳುವಂಗೆ ಹೇಳಬೇಕು. ಎಲ್ಲರೂ ಕೇಳುವಂಗೆ ಹೇಳಬೇಕಲ್ಲ. ತಮಗೊಂದು ಬಹಳ ವಿಶೇಷವಾದ ಮಾತನ್ನು ಹೇಳ್ತೇನೆ. ಒಳ್ಳೆಯ ಮಾತುಗಳನ್ನ ಯಾರಾದರೂ ಹೇಳಲಿ, ಯಾವ ಮತದವರಾದರೂ ಹೇಳಲಿ, ಯಾವ ವಯೋಮಾನದವರಾದರೂ ಹೇಳಲಿ, ಅದನ್ನು ಸ್ವೀಕಾರ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ನಾನು ತಮಗೆ ಮೂರನ್ನ ಹೇಳಿದೆ. ಯಾರಾದರೂ ಹೇಳಲಿ, ಯಾವುದೇ ವಯೋಮಾನದವರಾದರೂ ಹೇಳಲಿ, ಯಾವುದೇ ಮತದವರಾದರೂ ಹೇಳಲಿ, ಒಳ್ಳೆಯ ಮಾತುಗಳನ್ನು ಹೇಳ್ತಾರಂದ್ರೆ ಅದನ್ನು ಕೇಳಬೇಕು. ಆ ಮಾತಿನಿಂದ ನಾವು ಬದಲಾವಣೆ ಆಗಬೇಕು. ಆ ಪ್ರವಚನದಿಂದ ನಾವು ಒಂದಿಷ್ಟು ಬದಲಾವಣೆ ಆಗಬೇಕು. ಬೆಂಕಿ ಹತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಆರಿಸಲಿಕ್ಕೆ ನೀರು ಬೇಕಾಗ್ತದೆ. ನೀರನ್ನು ಹಾಕಿದ್ರೆ ಅದು ತಣ್ಣಗಾಗಿ ಹೋಗ್ತದೆ. ಬೆಂಕಿಯನ್ನ ನಂದಿಸಲಿಕ್ಕೆ, ಆರಿಸಲಿಕ್ಕೆ
ತಣ್ಣಗ ಮಾಡಲಿಕ್ಕೆ ಹೇಗೆ ನೀರಿನ ಅವಶ್ಯಕತೆ ಇದೆಯೋ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಸದಾಕಾಲ ಬೆಂಕಿಯೋಪಾದಿಯಲ್ಲಿ ಆತನನ್ನು ಸುಡತಕ್ಕಂತಹ ನೋವುಗಳನ್ನು ಶಮನ ಮಾಡಲಿಕ್ಕೆ ಪ್ರವಚನ ಮಾತ್ರ ಒಂದು ದೊಡ್ಡ ಸಾಧನ ಅನ್ನುವಂತಹದ್ದನ್ನು ನಾವೆಲ್ಲ ಗಮನಿಸಬೇಕು. ಹೊರಗಿನ ಬೆಂಕಿಯನ್ನ ಆರಿಸಲಿಕ್ಕೆ ನೀರಿನ ಅವಶ್ಯಕತೆ ಇದೆ. ಒಳಗಿನ ನೋವುಗಳನ್ನು ಹತ್ತಿ ಹುರಿಯುವ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಪ್ರವಚನ ಒಂದು ಮಾಧ್ಯಮ. ಸ್ವೀಕಾರ ಮಾಡಬೇಕು. ನನ್ನ ನೋವುಗಳನ್ನು ನಿವಾರಣೆ ಮಾಡುವಂತಹ ಮಾತುಗಳನ್ನು ಸ್ವೀಕಾರ ಮಾಡಬೇಕು. ನೋಡಿ, ಬಹಳಷ್ಟು ಜನ ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದೀರಿ. ಇಲ್ಲಿ ನಿಮ್ಮ ಬಿಳಿ ಬಟ್ಟೆಗೆ ಯಾವುದಾದ್ರೂ ಒಂದು ಬಣ್ಣವನ್ನು ಹಾಕಿದ್ರೆ ಅದು ಹೀರಿಕೊಳ್ಳುತ್ತೆ, ರೂಪಾಂತರ ಆಗುತ್ತೆ. ನೀವು ಕಪ್ಪು ಹಾಕಿದ್ರೆ ಕಪ್ಪು ಕಾಣುತ್ತೆ, ಕೆಂಪು ಹಾಕಿದ್ರೆ ಕೆಂಪು ಕಾಣುತ್ತೆ, ಹಸಿರು ಹಾಕಿದ್ರೆ ಹಸಿರು ಕಾಣುತ್ತೆ. ಹೀರಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಶ್ರೋತೃ ಬಿಳಿ ಬಟ್ಟೆ ಆಗಬೇಕು. ಆತ ಬದಲಾವಣೆ ಆಗಬೇಕು. ಬಿಳಿ ಬಟ್ಟೆಗೆ ಹೆಚ್ಚಾಗಿ ನೀಲಿಯನ್ನ ಹಾಕ್ತೀರಿ, ಅದು ಒಮ್ಮೆ ತೊಳೆಯುವ ತನಕ ಇರುತ್ತೆ. ನೀವು ನೀಲಿಯನ್ನ ಹಾಕ್ತೀರಿ, ಒಂದು ಸಾರಿ ಅದನ್ನ ತೊಳೆಯೋ ತನಕ ಅದನ್ನು ನೀವು ಧರಿಸಬಹುದು. ನಾವೇನು ಹಾಕಿಕೊಂಡಿದ್ದೀವಲ್ಲ ಈ ಕೆಂಪು ಬಟ್ಟೆ, ಕಾವಿ ಬಟ್ಟೆಯನ್ನ, ಈ ಕಾವಿ ಬಟ್ಟೆನೂ ಕೂಡ ಪೂರ್ವದಲ್ಲಿ ಬಿಳಿದಾಗಿತ್ತು. ನೀವೇನು ಹಾಕಿಕೊಂಡಿರಲ್ಲ ಅದೇ ಬಟ್ಟೆಗೆ ಕಾವಿಯನ್ನು ಹಾಕಿದಾಗ ಇದು ಈ ಬಣ್ಣವನ್ನ ತಾಳುತ್ತೆ. ವಿಶೇಷ ಏನು, ವ್ಯತ್ಯಾಸ ಏನು ಅಂತಂದ್ರೆ, ನೀಲಿ ಒಮ್ಮೆ ತೊಳೆದ್ರೆ ಹೋಗುತ್ತೆ, ಕಾವಿ ಒಮ್ಮೆ ಹಾಕಿದ್ರೆ ಹೋಗೋದೇನೇ ಇಲ್ಲ, ತನ್ನ ತನವನ್ನು ಉಳಿಸಿಕೊಳ್ಳುತ್ತೆ. ಬಟ್ಟೆ ಒಂದೇ, ಆದ್ರೆ ವ್ಯತ್ಯಾಸ. ಹೇಳುವ ವಿಚಾರಗಳನ್ನ ಕಾವಿ ಹೇಗೆ ಬಟ್ಟೆಗೆ ಅಂಟಿಕೊಳ್ಳುತ್ತೆ, ಆ ಬಟ್ಟೆ ಹೇಗೆ ಕಾವಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಹಾಗೆ ಮನುಷ್ಯ ಒಳ್ಳೆಯ ಮಾತುಗಳನ್ನು ಸದಾಕಾಲ ಗಟ್ಟಿಯಾಗಿ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಪ್ರವಚನ ಅನ್ನುವಂತಹ 4 ಅಕ್ಷರದ ಶಬ್ದ. ಮೊದಲನೇದ್ದು ಪ್ರ ಅಂದ್ರೆ ಪ್ರಕಾಶಮಾನವಾಗಿರುವಂತಹದ್ದು, ವಚಿಸುವಂತಹದ್ದು, ಚಲಿಸುವಂತಹ, ನಯನಿಸುವಂತಹದ್ದು ಪ್ರವಚನ. 4 ಅಕ್ಷರಗಳದವಲ್ಲ ಇದರೊಳಗೆ. ನಾವು ಮಾತಾಡುವಾಗ, ನಾವು ನಡೆಯುವಾಗ, ನಾವು ನೋಡುವಾಗ ನಮಗೊಂದು ಪ್ರಕಾಶ ಬೇಕಾಗತ್ತಲ್ಲ, ಪ್ರಕಾಶ. ಆ ಪ್ರಕಾಶವೇ ಪ್ರವಚನ. ಇದನ್ನು ಕೇಳುವಾಗ ಹೇಗಿರಬೇಕು ಅಂತ ಹೇಳಿ ಮೋಳಿಗೆ ಮಹಾದೇವಿ ಅಂತ ಶಿವಶರಣೆಯಾಗಿ ಹೋಗಿದ್ದಾಳೆ. ಬಹಳ ಕಿಮ್ಮತ್ತಿನ ಒಂದು 2 ಸಾಲು ಬರೀತಾಳೆ. ತನು ಕರಗಿ ಭಾವ ಬೆಸೆದು ನಿಮ್ಮ ಶರಣರಲ್ಲಿ ಅನುಭಾವವ ಕೇಳಿದರೆ ಅದೇ ಮುಕ್ತಿ ನೋಡ. ತನು ಕರಗಬೇಕಂದ್ರೇನು, ಅದು ಇಲ್ಲಿರಬೇಕು, ಅದಕ್ಕೆ ಭಾವ ಬೆಸುಗೆ ಆಗಬೇಕು. ತನು ಕರಗಿ ಭಾವ ಬೆಸೆದು ಕುಳಿತುಕೊಳ್ಬೇಕು. ಹೇಳುವ ಮಾತುಗಳನ್ನು ಕೇಳ್ತಾ ಹೋದ್ರೆ ಮುಕ್ತಿ ಆಗ್ತದೆ ಎನ್ನುವಂತಹ ಮಾತನ್ನ ಹೇಳ್ತಾಳೆ. ಮುಕ್ತಿ ಆಗ್ತದೆ. ಮುಕ್ತಿ ಶಬ್ದದ ಅರ್ಥ ಏನು? ಮುಕ್ತಿ ಅಂದ್ರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ನೋವಿನಿಂದ ಬಿಡುಗಡೆ. ನೀವು ವರದಿಗಾರರು ವರದಿಯನ್ನು ಮಾಡುವಾಗ ಕೆಲವು ಜನ ಕೈದಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕಾದ್ರೆ ಕೈದಿಗಳಿಗೆ ಮುಕ್ತಿ ಆಯಿತು. ಏನದರ ಅರ್ಥ? ಮುಕ್ತಿ ಶಬ್ದದ ಅರ್ಥ ಬಿಡುಗಡೆ ಅಂತ ಅದರ ಅರ್ಥ. ಒಂದು ಚಕ್ಕಡಿಯನ್ನ ನೀವು ಸುರಕ್ಷಿತ ಸ್ಥಳಕ್ಕೆ ಒಯ್ದು ಮುಟ್ಟಿಸ್ಬೇಕಾಗಿದ್ರೆ ಅದಕ್ಕೆ 2 ಕೀಲುಗಳು ಎಷ್ಟು ಅವಶ್ಯ ಅಲ್ಲ, ಅಷ್ಟೇ ಅವಶ್ಯ ಈ ಒಂದು ಚಕ್ಕಡಿಯನ್ನ
ಒಂದು ದಂಡೆಗೆ ಮುಟ್ಟಿಸ್ಬೇಕಾದ್ರೆ ಇದಕ್ಕೆ ಪ್ರವಚನ ಅನ್ನುವಂತಹ ಕೀಲದ ಅವಶ್ಯಕತೆ ಬಹಳಷ್ಟು. ದಂಡೆ ಮುಟ್ಟಬೇಕಲ್ಲ ಅದು. ನೀವು ಯಾವುದಾದ್ರೂ ಗಾಡಿ ಕೆಟ್ಟರೆ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಗ್ಯಾರೇಜಿಗೆ ತಗೊಂಡು ಹೋಗ್ತೀರಿ, ಹೌದಾ? ಅಲ್ಲಿ ಮೇಸ್ತ್ರಿ ಇರ್ತಾನ, ಅದರ ದೋಷವನ್ನ ನಿವಾರಣೆ ಮಾಡಿ ಸರಿಪಡಿಸಿ ನಿಮ್ಮ ಕೈಯಾಗ ಕೊಡ್ತಾನೆ. ಆ ಗಾಡಿಯನ್ನು ನಡೆಸಿಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಎಲ್ಲಿಗೆ ಬೇಕಲ್ಲಿ ಕರ್ಕೊಂಡು ಹೋಗ್ತದೆ ರಿಪೇರಿ ಆದಾಗ. ಗಾಡಿಗೆ ಒಂದು ಗ್ಯಾರೇಜ್ ಇದ್ದಂಗ ಈ ಬಾಡಿಗಳಿಗೂ ಕೂಡ ಇದು ಒಂದು ರೀತಿಯಿಂದ ತಿಂಗಳದ ಗ್ಯಾರೇಜ್. ನೆಹರು ಮೈದಾನ, ಅದಕ್ಕೆ ಮೇಸ್ತ್ರಿ ನಾನೇ. ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ. ಹಂಗಂತ ಬಿಡೋದು ಒಳ್ಳೇದಲ್ಲ. ರೈತರಿದ್ದವರಿಗೆ ಗೊತ್ತು, ಒಂದು ಪ್ರಾಣಿ ಸದಾಕಾಲ ನಿಮ್ಮೊಂದಿಗೆ